ಇಳಕಲ್ ನಗರದ ಮೌಲಾನಾ ಆಜಾದ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯಲ್ಲಿ ಇಂದು ವಿಜ್ಞಾನ, ಕಲೆ ವಸ್ತು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಳಕಲ್ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮ ಮಕ್ಕಳು ರಚಿಸಿದ ಚಂದ್ರಯಾನ 3 ಪ್ರಾತ್ಯಕ್ಷಿಕೆಯನ್ನು ಉಡಾವಣೆಗೊಳಿಸಿ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ಇಂತಹ ರಚನಾತ್ಮಕ ಕಾರ್ಯಚಟುವಟಿಕೆಗಳನ್ನು ಈ ಶಾಲೆಯ ಶಿಕ್ಷಕರು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಸ್ವಿಎಂಬಿಬಿಎ ಕಾಲೇಜಿನ ಉಪನ್ಯಾಸಕ ಬಸವರಾಜ ಕಾಳಗಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಗುರು ಹಾಗೂ ಎಸ್ಆರ್ ಕಂಠಿ ಬಿಇಡಿ ಕಾಲೇಜಿನ ಉಪನ್ಯಾಸಕ ಶ್ರೀಕಾಂತ ಚಿತ್ತರಗಿ ಮಾತನಾಡಿ ಮಕ್ಕಳ ಸೃಜನಶೀಲತೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಧರ ಜೋಗಿನ ಮಾತನಾಡಿ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಈ ಶಾಲೆಯ ಶಿಕ್ಷಕರು ಕಡಿಮೆ ಅವಧಿಯಲ್ಲಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು. ಬಾಲಕಿಯರ ವಸತಿ ನಿಲಯ ಪಾಲಕಿ ಎಚ್.ವೈ. ಕಾರಕೂರ, ನಗರಸಭೆ ನಾಮನಿರ್ದೇಶನ ಸದಸ್ಯ ಯಲ್ಲಪ್ಪ, ರಾಜಾಪುರ, ಬಡಗನ ಸರ್ ಸೇರಿದಂತೆ ಇತರರು ವೇದಿಕೆಯಲ್ಲಿದ್ದರು. ಕಲೆ ಹಾಗೂ ವಿಜ್ಞಾನದಲ್ಲಿ ಹಲವು ರಚನಾತ್ಮಕ ಮಾದರಿಗಳನ್ನು ಪ್ರದರ್ಶಿಸಿದರು. ಈರಮ್ಮ ಜುಂಜ ಹಾಗೂ ಶ್ರೀನಿಧಿ ಪ್ರಾರ್ಥಿಸಿದರು. ಬಸೀರಾ ಕೆರೂರ ಮತ್ತು ಮುನಜ್ಜ ಹುಂಡೇಕಲ್, ನಾಥ್ ಹಾಗೂ ಕೀರಾತ್ ಪಠಿಸಿದರು. ಮೆಹಬೂಬ ಗಂಜಿಕೋಟಿ ಸ್ವಾಗತಿಸಿದರು. ಅತಾರಸೋಲ ಕರ್ನೂಲ್ ಪರಿಚಯಿಸಿದರು. ಪ್ರಾಸ್ತಾವಿಕವಾಗಿ ಕೆಎಚ್ ಸೋಲಾಪುರ ಮಾತನಾಡಿದರು. ಅಮರೇಶ ಬಿಜ್ಜಳ ನಿರೂಪಿಸಿದರು. ಫರಜಾನ ಸೋಲಾಪುರ ವಂದಿಸಿದರು. ಸಿದ್ದನಗೌಡ ಮಾಚ, ರತ್ನ ಹಣಗಿ, ಮಲ್ಲಿಕಾರ್ಜುನ ಬಿಜಾಪುರ ಪ್ರಶಿಕ್ಷಣಾರ್ಥಿಗಳು ಇದ್ದರು. ಆಹಾರ ಮೇಳದಲ್ಲಿ ವಿವಿಧ ಭೋಗ ಭಕ್ಷ್ಯಗಳನ್ನು ಸ್ವಂತ ವಿದ್ಯಾರ್ಥಿಗಳೇ ತಯಾರಿಸಿ ಭರ್ಜರಿ ಮಾರಾಟ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ಜನತೆ ಹಾಗೂ ಪಾಲಕರು ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಸ್ವಾಗತವನ್ನ ಕೋರುತ್ತಾ ಇವತ್ತು ಆಹಾರ ಮೇಳ ವಿಜ್ಞಾನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದ ಜೊತೆಗೆ ಈ ಒಂದು ಆಹಾರ ಮೇಳ ಅಂದ್ರೆ ವಿದ್ಯಾರ್ಥಿಗಳು ಬರೀ ಅಂಕಕ್ಕಷ್ಟೇ ಸೀಮಿತವಲ್ಲದೆ ಹೊರಗನು ಒಂದು ವ್ಯಾಪಾರದ ಬುದ್ಧಿಮಟ್ಟವನ್ನ ಬೆಳೆಸ್ಕೊಳ್ಳಿ, ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಳಿ ಅಂತ ಈಗ ಇತ್ತೀಚೆಗೆ ಶಿಕ್ಷಣದಲ್ಲಿ ಈ ರೀತಿ ಕಾರ್ಯಕ್ರಮ ಚಂದ್ರಯಾನ 3 ನನ್ನಿಂದ ಉದ್ಘಾಟನೆ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯ್ತು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ನೋಡಿ ತುಂಬಾ ಖುಷಿ ಆಗ್ತೈತಿ. ಇದೇ ರೀತಿ ಕಾರ್ಯಕ್ರಮಗಳು ನಡೀಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿನ ನಮ್ಮ ಭಾರತದಲ್ಲಿ ಇರುವಂತಹ ಋಷಿಮುನಿಗಳು ಎಲ್ಲಾ ನಿರಗ್ನಿ ಆಹಾರವನ್ನೇ ಏನ್ ಮಾಡ್ತಿದ್ರು, ಸೇವಿಸ್ತಾ ಇದ್ರು. ಅವರೆಲ್ಲ ಅವಾಗ ಸೇವಿಸಿ ಏನ್ ಮಾಡ್ತಿದ್ರು, 100-150 ವರ್ಷಗಳು ಏನಂತಂದ್ರ ಬದುಕಿ ಹೋಗ್ಯಾರ. ಅದೇ ರೀತಿ ನಾವು ಇವತ್ತೇನಂತಂದ್ರ ಈ ನಿರಗ್ನಿ ಆಹಾರಕ್ಕೆ ಏನಂತಂದ್ರೆ ಹೆಚ್ಚು ಒತ್ತು ಕೊಡ್ತಾರೆ. ಯೋಗ ಆಗಿರ್ಬೋದು, ಈ ಆಹಾರಕ್ಕೆ ಒತ್ತು ಕೊಡೋದು ಏನ್ ಕಾರಣಪ್ಪ ಅಂತಂದ್ರ ಈ ಪೇಷಂಟ್ ಜಾಸ್ತಿ ಆಗ್ತಾ ಇದೆ. ಯಾಕ ಬರೇ ಪಾನಿಪುರಿ ಆಮೇಲೆ ಕರೆದಂತ ಐಟಮ್ಗಳನ್ನ ತಿನ್ನುವುದರಿಂದ ಏನಂತಂದ್ರ ಅದರಿಂದ ಏನಾಗುತ್ತಪ್ಪ ಅಂತಂದ್ರ ಜಾಸ್ತಿ ಜನ ಆರೋಗ್ಯವನ್ನ ಕಾಪಾಡ್ಕೊಳ್ಳಲಿ ವಿಫಲ ಆಗ್ತಾರೆ. ಅದಕ್ಕೋಸ್ಕರ ಏನಂತಂದ್ರ ಆರೋಗ್ಯವಂತವಾಗಿರ್ಲಿ ಅಂತಂದ್ರ ಅತ್ಯಂತ ಉತ್ತಮಕರವಾಗಿರುವಂತ ಮತ್ತು ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡಿರುವಂತ ಆಹಾರವನ್ನು ಸೇವಿಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ಏನಂತಂದ್ರೆ ನಾವು ಕೂಡ ಏನಂತಂದ್ರ ಈಗ ಲೈಫ್ ಸ್ಪ್ಯಾನ್ ಎಲ್ಲಿಗೆ ಬಂದ್ಬಿಡತ್ತಂತ ಅಂದ್ರ ಕೇವಲ 50ರಿಂದ 60 ಬದುಕಿದ್ರೆ ಅವರ ಏನಂತಂದ್ರೆ ಗ್ರೇಟ್ ಅಂತ. ಈಗ ಯಾರು 90 ಅಥವಾ 90-100 ವರ್ಷ ತನಕ ಯಾರು ಬದುಕ್ತಾರೆ ಹೇಳಿ? ಯಾರು ಬದುಕಂಗಿಲ್ಲ. ಹಂಗೆಲ್ಲ ಬದುಕ್ಬೇಕಾದಂದ್ರೆ ನಮ್ ಲೈಫ್ ಸ್ಟೈಲ್ ಅನ್ನ ನಾವೇ ಚೇಂಜ್ ಮಾಡ್ಕೋಬೇಕು. ಹೌದಾ? ಆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಂತಂದ್ರ ನಾವು ಆದಷ್ಟು ಹೆಚ್ಚಿನ ಒಂದು ಆಯಸ್ಸನ್ನು ಪಡ್ಕೊಂಡು ಈ ಭೂಮಿ ಮೇಲೆ ಏನಂತಂದ್ರೆ ಆರೋಗ್ಯಕರವಾಗಿ ಏನಂತಂದ್ರೆ ಜೀವನವನ್ನ ನಡೆಸಬಹುದು. ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಕರೆದು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗೋದು ಯಾಕೋ ಅಂದ್ರೆ ಕಡಿಮೆ. ಇಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಂದು ಮಾರ್ಗದರ್ಶನಾಗಿ ಈ ಪ್ರದರ್ಶನವನ್ನು ಏರ್ಪಡಿಸ್ತಾರ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ನಮ್ಮ ಈ ಶಿಕ್ಷಕರು ಪರಿಜಾರ್ ಮೇಡಮ್ ಅವರು ಹಾಗೂ ಅಮರೇಶ್ ಶಿಕ್ಷಕರು ಎಲ್ಲ ಶಿಕ್ಷಕರು ಮುತುವರ್ಜಿ ನಾವು ಖಾಸಗಿ ಶಾಲೆಗಳಿಂದ ಕಡಿಮೆ ಏನಲ್ಲ, ಅವರ ಜೊತೆ ಪೈಪೋಟಿ ಮಾಡಬೇಕು, ಅವರ ಜೊತೆ
ಅವರು ಕೂಡ ಹೇಗೆ ಎಲ್ಲ ರಂಗಗಳಲ್ಲೂ ಮುಂದುವರೆದು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾರೆ. ಆ ಒಂದು ವಿಷಯದಲ್ಲಿ ಸುಮಾರು 1 ವಾರಗಳ ಕಾಲ ನಾನು ಅಬ್ಸರ್ವ್ ಮಾಡ್ತೀನಿ, ಪ್ರತಿನಿತ್ಯವೂ ಕೂಡ ಅಬ್ಸರ್ವ್ ಮಾಡ್ತೀನಿ ನಾನು. ಪ್ರತಿನಿತ್ಯ ಈ ಶಾಲೆಯ ಶಿಕ್ಷಕರು ಹಾಗೂ B.Ed ಪ್ರಶಿಕ್ಷಣಾರ್ಥಿಗಳು ಹಾಗೂ ಮುದ್ದು ಮಕ್ಕಳು ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾರ, ಏನಾದರೂ ಒಂದು ಸಾಧನೆ ಮಾಡೋ, ಏನಾದರೂ ಒಂದು ನಾವು ಪಾಲಕರಿಗೆ ನಾವು ಇದರಲ್ಲೂ ಕಡಿಮೆ ಇಲ್ಲ. ನಾವು ಕೂಡ ಒಂದು ಬೇರೆ ಬೇರೆ ಜೊತೆ ಅಂದ್ರೆ ಈಗ ಸ್ಪರ್ಧಾತ್ಮಕ ಯುಗ ಇದೆ. ಆ ಯುಗದಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ರೆ ನಾವು ಬದುಕಕ್ಕೆ ಸಾಧ್ಯ. ಈಗ ನೀವು ಇಲ್ಲಿ ಉತ್ತಮವಂತ ವಿದ್ಯಾಭ್ಯಾಸ ಪಡಿತೀರಿ, ಮುಂದೆ ಹೈಸ್ಕೂಲಿಂದ ಕಾಲೇಜ್ಗೆ ಹೋಗ್ತೀರಿ, ಕಾಲೇಜ್ ನಂತರ ಡಿಗ್ರಿ ಹೋಗ್ತೀರಿ. ಹೀಗೆ ಅನೇಕ ವಿದ್ಯಾರ್ಥಿ ಜೀವನ ನಡೆಸ್ತೀರಿ. ಮುಗಿದ ನಂತರ ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕಲ್ಲ, ಸರ್ಕಾರಿ ನೌಕರಿ ಇರ್ಬೋದು, ಉದ್ಯೋಗ ಇರ್ಬೋದು, ಏನಾದ್ರೂ ಮಾಡ್ಬೋದಲ್ಲ. ಆ ದಿಶೆಯಲ್ಲಿ ಎಲ್ಲರೂ ಸರ್ಕಾರಿ ನೌಕರಿ ಮಾಡ್ಲಿಕ್ಕೆ ಆಗಲ್ಲ. ಆ ದಿಶೆಯಲ್ಲಿ ಇಂಥ ಒಂದು ಮೇಳದಲ್ಲಿ ಭಾಗವಹಿಸಿ ತಮ್ಮ ಪ್ರದರ್ಶನ ವ್ಯಕ್ತಪಡಿಸಿದರೆ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳ ಒಂದು ಮೌಲ್ಯಮಾಪನ ಏನ್ ಮಾಡಬೇಕು, ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋ ಒಂದು ಕೌಶಲ್ಯ, ಆ ಕೌಶಲ್ಯವನ್ನು ನೀವು ಬೆಳೆಸ್ಕೊಂಡ್ರೆ ಉತ್ತಮವಾದಂತಹ ಜೀವನ, ಉತ್ತಮವಾದ ವ್ಯಾಪಾರ ಮಾಡುವುದು, ಉತ್ತಮವಾದಂತಹ ಜೀವನ ಮಾಡಬಹುದು. ನಾನು ನೋಡ್ತೀನಿ ಸುಮಾರು ಅನೇಕ ಕೂಲಿಕಾರರು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾರ. ಆ ಬೀದಿ ಬದಿ ವ್ಯಾಪಾರದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರು. ಎಲ್ಲ ಪ್ರತಿಯೊಂದು ಗುಣಮಟ್ಟದ ಆಹಾರವನ್ನು ತಯಾರು ಮಾಡ್ತಾರೆ ಕಡಿಮೆ ದರದಲ್ಲಿ. ನಾವು ಅಂಗಡಿಗೆ ಹೋದ್ರೆ ಒಂದು ನಾಷ್ಟ ಮಾಡಬೇಕಾದ್ರೆ ಸುಮಾರು 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡ್ತೀವಿ. ಅದೇ ಬೀದಿ ಬದಿ ವ್ಯಾಪಾರದಲ್ಲಿ ನಾವು ನಾಷ್ಟ ಮಾಡಿದ್ರೆ ಅವರು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ, ಶಿಸ್ತಿನಿಂದ ಮಾಡಿರ್ತಾರೆ. ಅವರು ಕೂಡ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಈ ದಿಶೆಯಲ್ಲಿ ತಾವುಗಳು ಕೂಡ ಮುಂದೆ ಏನಾಗ್ತಿರೋ ಗೊತ್ತಿಲ್ಲ, ನೀವು ಏನಾಗ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕನಸನ್ನು ಹೊತ್ತಬೇಕು, ನಾನು ಇದನ್ನು ಆಗ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಹೀಗೆ ನಾನು ರಾಜಕಾರಣಿ ಆಗ್ಬೋದು, ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಏನಾದ್ರೂ ಆಗ್ಬೋದು. ಆಗ್ಬೇಕಾದ್ರೆ ನಮ್ಮಲ್ಲಿ ಶಿಕ್ಷಣ ಅತ್ಯಮೂಲ್ಯವಂತ ವಸ್ತು, ಅತ್ಯಮೂಲ್ಯ ಶಿಕ್ಷಣ ಪಡಲೇಬೇಕು. ಶಿಕ್ಷಣದಿಂದ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಆ ಬದಲಾವಣೆಯಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಸಮಾಜವನ್ನು ಕಟ್ಟಿದ್ರೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಮಾದರಿ ಆಗಬೇಕು. ಇದು ನೋಡ್ರಿ ಹೆಸರ ಆಂಗ್ಲ ಮಾಧ್ಯಮ ಮಾದರಿ ಪ್ರೌಢಶಾಲೆ, ಮಾದರಿ ಆಗಬೇಕು. ನೀವು ನಿಮ್ಮ ಮಕ್ಕಳು ಎಲ್ಲ ಪಾಲಕರು ನಿಮ್ಮನ್ನು ಗುರುತಿಸ್ತಾರ, ನಮ್ಮ ಮಗು ಇದಾಗಬೇಕು, ಅದು ಆಗಬೇಕು ಅನ್ನೋ ಕನಸನ್ನು ಹೊತ್ತಿರ್ತಾರ. ಆ ತಂದೆ ತಾಯಿಗಳ ಕನಸನ್ನು ನೀವು ನನಸಾಗಿ ಮಾಡಬೇಕು. ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ದೇಶದ ಉತ್ತಮ ಪ್ರಜೆಯಾಗಿ ಬದುಕಬೇಕು. ದೇಶಕ್ಕಾಗಿ ನೋಡ್ರಿ, ಮೊನ್ನೆ 17ನೇ ವಯಸ್ಸಲ್ಲಿ ಚೆಸ್ ಚಾಂಪಿಯನ್ಶಿಪ್ ಆದ, ಇಡೀ ಜಗತ್ತಿಗೆ ನಂಬರ್ 1 ಬಂದ. ಆ ತರ ಅಂತ ಗುರಿಯನ್ನು ಇಟ್ಕೊಳ್ಬೇಕು ನೀವು. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಆ ಶಿಕ್ಷಕರ ಹಾಗೂ ಪಾಲಕರ ಮಾರ್ಗದರ್ಶನ ಪಡೆದುಕೊಂಡು ಈ ನಾಡಿನಲ್ಲಿ ದೇಶ ಕಟ್ಟುವ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಆ ದಿಶೆಯಲ್ಲಿ ಪಾಲಕರು ಮತ್ತು ಶಿಕ್ಷಕರು ಸದಾ ನಿಮ್ಮ ಮಾರ್ಗದರ್ಶನ ಮಾಡುತ್ತಾರ ಅನ್ನೋ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ.